ಸತ್ಯ ಪರೀಕ್ಷೆಯಲ್ಲಿ ವರ ನೀಡಿ ಭಕ್ತರಿಗೆ ಆಶೀರ್ವಾದ ಮಾಡಿದ ಕಲ್ಲಳ್ಳಿಯ ಪಟಾಲಮ್ಮ ದೇವಿ. ವಿಶ್ವದ ಭೂಪಟದಲ್ಲಿ ಭಾರತವನ್ನು ದೇವಾಲಯಗಳ ತೊಟ್ಟಿಲು ಎಂದು ಕರೆಯಲಾಗುತ್ತಿದ್ದು, ನಮ್ಮ ಪೂರ್ವಿಕರು ತಲತಲಾಂತರಗಳಿಂದ ದೈವಾರಾಧನೆ, ದೇವಾಲಯಗಳ ನಿರ್ಮಾಣವನ್ನು ಮಾಡಿಕೊಂಡು ಬಂದು ಜೀವನದ ಅವಿಭಾಜ್ಯ ಅಂಗವೆಂದು ಕಂಡುಕೊಂಡಿದ್ದಾರೆ. ಅದರಂತೆಯೇ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಕಲ್ಲಳ್ಳಿ ಗ್ರಾಮದಲ್ಲಿ ಹೊಸಕೋಟೆಯಿಂದ ಕಲ್ಲಳ್ಳಿ ಗ್ರಾಮಕ್ಕೆ ಪ್ರವೇಶ ಮಾಡುತ್ತಿದ್ದಂತೆ ಗ್ರಾಮದ ಎಡಭಾಗಕ್ಕೆ ಸಣ್ಣ ಕಿರಿದಾದ ರಸ್ತೆಯಲ್ಲಿ ಚಲಿಸಿದರೆ ಹೇಮಲಿಂಗೇಶ್ವರಿ ಮತ್ತು ಪಟಾಲಮ್ಮ ದೇವಿಯ ನೂತನ ದೇವಾಲಯ ಇದೇ ತಿಂಗಳಿನಲ್ಲಿ ಪ್ರತಿಷ್ಠಾಪನೆಯಾಗಿದೆ. ಇನ್ನು ದೇವಾಲಯದ ಇತಿಹಾಸವನ್ನು ಕೆದಕಿ ನೋಡಿದರೆ ಹಲವಾರು ವರ್ಷಗಳಿಂದ ಕಲ್ಲಳ್ಳಿ ಗ್ರಾಮಸ್ಥರು, ಸುತ್ತಮುತ್ತಲಿನ ಭಕ್ತಾದಿಗಳು ಪುಟ್ಟ ಗುಡಿಯ ಆಕಾರದಲ್ಲಿ ಪಟಾಲಮ್ಮ ದೇವಿ ಮತ್ತು ಹೇಮಲಿಂಗೇಶ್ವರಿಯನ್ನು ಆರಾಧಿಸುತ್ತಿದ್ದು ನಂಬಿಕೆಯನ್ನು ಹೊಂದಿದ್ದರು. ಇನ್ನು ಭಕ್ತಾದಿಗಳ ಕಷ್ಟ ಕಾರ್ಪಣ್ಯಗಳು ಈಡೇರುತ್ತಿದ್ದಂತೆಯೇ ಪುಟ್ಟ ಗುಡಿಯನ್ನು ನಿರ್ಮಿಸಿ ದೇವರುಗಳನ್ನು ಪ್ರತಿಷ್ಠಾಪಿಸಿ ಪೂಜಿಸುತ್ತಿದ್ದು, ಇಂದು ಈ ದೇವಾಲಯಕ್ಕೆ ಪಟಾಲಮ್ಮ ದೇವಿಯ ಉತ್ಸವ ಮೂರ್ತಿಯನ್ನು ತರಲಾಗಿದೆ. ಈ ದೇವಾಲಯದಲ್ಲಿ ಉತ್ಸವ ಮೂರ್ತಿಯ ಪೂಜೆ ಮತ್ತು ಸತ್ಯ ಪರೀಕ್ಷಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಗ್ರಾಮದ ಗೌಡರಾದ ಬೇಟೆಗೌಡರು ಅಜ್ಞಾತ ಸ್ಥಳದಲ್ಲಿ ಒಂದು ವಸ್ತುವನ್ನು ಬಚ್ಚಿಟ್ಟಿದ್ದು ಉತ್ಸವ ಮೂರ್ತಿಯನ್ನು ಹೊತ್ತು ಮೆರವಣಿಗೆ ಮಾಡುತ್ತಾ ತಾಯಿ ಉತ್ಸವ ಮೂರ್ತಿಯು ಅಜ್ಞಾತ ಸ್ಥಳಕ್ಕೆ ತೆರಳಿ ಬಚ್ಚಿದ್ದ ವಸ್ತುವನ್ನು ಪತ್ತೆ ಮಾಡಿಕೊಟ್ಟಿದ್ದು, ಭಕ್ತರ ಸತ್ಯ ಪರೀಕ್ಷೆಯಲ್ಲಿ ತಾಯಿ ವರ ನೀಡಿ ಭಕ್ತರ ಪಾಲಿಗೆ ನಾನಿದ್ದೇನೆ ಎಂಬ ಆಶ್ವಾಸನೆಯನ್ನು ಕೂಡ ನೀಡಿದ್ದಾಳೆ. ಇನ್ನು ದೇವಾಲಯ ಪ್ರತಿಷ್ಠಾಪನೆ ಮಾಡಿದ ಚಿತ್ರದುರ್ಗದ ಆಗಮಿಕರಾದ ರಾಘವೇಂದ್ರಾಚಾರ್ಯ ಅವರು ಮತ್ತು ಪಾರಂಪರಿಕ ವೈದ್ಯರಾದ ಪ್ರಕಾಶ್ ಅವರು ಸೇರಿದಂತೆ ಗ್ರಾಮದ ಮುಖಂಡರಾದ ಬೇಟೆಗೌಡರು, ಸುತ್ತಮುತ್ತಲಿನ ಹಲವಾರು ಗ್ರಾಮಗಳ ಭಕ್ತರು ಕೂಡ ಆಗಮಿಸಿದ್ದು, ಉತ್ಸವ ಮೂರ್ತಿಗೆ ಮತ್ತು ಪಟಾಲಮ್ಮ ದೇವಿ, ಹೇಮಲಿಂಗೇಶ್ವರಿ ದೇವಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದಗಳನ್ನು ವಿನಿಯೋಗಿಸಲಾಯಿತು. ಈ ಸಂದರ್ಭದಲ್ಲಿ ಸತ್ಯ ಪರೀಕ್ಷೆಯ ನಂತರ ಬೇಟೆಗೌಡರು, ರಾಘವೇಂದ್ರಾಚಾರ್ಯ ಅವರು ಮತ್ತು ಪ್ರಕಾಶ್ ಅವರು ಮಾತನಾಡಿ ತಾಯಿಯ ಮಹಿಮೆಗಳ ಬಗ್ಗೆ ಈ ರೀತಿ ತಿಳಿಸಿದ್ದಾರೆ. ನಮಗೆ ಒಂದು ಆಜ್ಞೆ ಬೇಕು, ಒಂದು ಇನ್ನೂ ಬಹಳ ಕೆಲಸ ಇತ್ತು. ಆದ್ರೆ ನೀನು ಸರಿಯಾಗಿದೆಯಾ ಇಲ್ಲ ಅಂತ ನಮಗೆ ಇದು ಮನವರಿಕೆ ಆಗಿಲ್ಲ. ಪೂಜೆ ಮಾಡಿ ಒಟ್ಟು ಬಂದ್ರದು ಮೊದ್ಲೇಟ್ಗೂ ಬಂದಿದ್ಯಾ. 4 ಜನದ ಮೇಲೆ ಸ್ವಲ್ಪ ಎಡವಟ್ಟಾಗಿ ಹೋಗುತ್ತೆ. ನಾವು ಹೊಸಕೋಟೆ ತಾಲೂಕು ಕಲ್ಲಳ್ಳಿ ಗ್ರಾಮದಲ್ಲಿ ಪಟಾಲಮ್ಮ ದೇವರು ಒಂದು 20 ವರ್ಷದಿಂದ ಸಣ್ಣ ಗುಡಿ ಇದ್ದು, ಆ ಗುಡಿ ಶಿಥಿಲವಾಗಿತ್ತು. ಆಮೇಲೆ ಹೊಸದಾಗಿ ಕಟ್ಟಿ ಒಂದು ದೇವರು ಸ್ಥಾಪನೆ ಮಾಡಿದ್ದೀವಿ. ಈಗ ಸ್ಥಾಪನೆ ಮಾಡಿದ ಮೇಲೆ ಒಂದು ಮೆರವಣಿಗೆ ದೇವರನ್ನು ಮಾಡಿದ್ದೀವಿ. ಮೆರವಣಿಗೆ ದೇವರು ಮಾಡಿ ಈಗ ನಾವು 20 ದಿವಸ ಆಯಿತು.
20 ದಿನ ಒಂದು ಪರೀಕ್ಷೆ ಮಾಡೋಕೆ ಬಂದು ಪರೀಕ್ಷೆಯಲ್ಲಿ ಇದೊಂದು ಹಿಡ್ಕೊಂಡು ಒಂಥರ ಮಡಗಿದ್ದೆ ಗೋಪಾಗೆ. ಅದು ಈಗ ಹೋಗಿ ಆ ಸ್ಥಳಕ್ಕೆ ಹೋಗಿ ತೋರಿಸಿದೆ. ಇದ್ರ ಮೇಲೆ ನಮಗೆ ಇವಾಗ ನಂಬಿಕೆ ಆಗಿದೆ. ನಮ್ಮ ನಂಬಿಕೆಗೋಸ್ಕರ ನಾನೊಂದು ಇದು ಬಚ್ಚಿಟ್ಟಿದ್ದೆ. ಆ ಬಚ್ಚಿಟ್ಟಿದ್ದ ತಕ ಹೋಗಿ ಆಯಮ್ಮನು ನಂಬಿಕೆ ಮೇಲೆ ಆಯಮ್ಮನ ತೋರಿಸಿದ್ದಾಳೆ. ಈಗ ನಮ್ಗೆ ನಂಬಿಕೆ ಬಂದಿದೆ. ನಂಬಿಕೆಯಿಂದ ನಾವು ಗುಡಿ ಕಟ್ಟಿ ಈಗ ಆ ನಂಬಿಕೆ ಮೇಲೆ ನಮ್ಗೆ ದೇವರು ಸ್ಥಾಪನೆ ಮಾಡಿದ ಮೇಲೆ ಈ ನಂಬಿಕೆ ತೋರಿಸಿದೆ. ಈಗ ಮೇಲೆ ಪೂಜೆಗಳು ಪುರುಷಗಳು ನಡೀತವೆ, ಎಲ್ಲರಿಗೂ ಅನುಕೂಲ ಆಗ್ತಾ ಇದೆ. ನಮ್ಮದು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಪಾಲವನಹಳ್ಳಿ ಎಂಬ ಊರು. ನಾವು ಇದೇ ದೇವ್ರ ಕೆಲಸಗಳನ್ನು ಮಾಡ್ತಾಯಿದ್ದೀವಿ. ಸುಮಾರು 250ಕ್ಕೂ ಹೆಚ್ಚು ದೇವರುಗಳನ್ನು ಪ್ರತಿಷ್ಠಾಪನೆ ಮಾಡಿದ್ವಿ, ವಿಗ್ರಹ ಕೆತ್ತನೆ ಮಾಡಿದ್ದೀವಿ, ಬಣ್ಣಗಳನ್ನು ದೇವರುಗಳನ್ನು ಮಾಡಿದ್ದೀವಿ. ಇವರಿಗೆ ಪ್ರೇರಣೆ ಕೊಟ್ಟು ನಮ್ಮನ್ನು ಅಲ್ಲಿಂದ ಇಲ್ಲಿಗೆ ಕರೆಸಿ ಪ್ರತಿಷ್ಠಾಪನೆ ಮಾಡಿಸಿದ್ದಾರೆ. ಆದರೆ ನಮಗೂ ಅದರದ್ದು ಒಂದು ನಂಬಿಕೆ, ನಾವು ಮಾಡಿರೋದು ಸರಿನೋ ತಪ್ಪೋ ಅನ್ನೋ ಇದಕ್ಕೆ ಬಚ್ಚಿಟ್ಟು ಕೇಳ್ರಿ ಅಂತ ಹೇಳಿ ಇವತ್ತು ಅದನ್ನು ಸತ್ವ ಪರೀಕ್ಷೆಗೋಸ್ಕರ ಬಳಸಿದ್ದೀವಿ. ಅಷ್ಟೇ ಬಿಟ್ಟರೆ ಬೇರೆ ಏನಿಲ್ಲ. ಮುಂದೆ ಆಯಮ್ನಿಂದ ಎಲ್ಲರಿಗೂ ಒಳ್ಳೆಯದಾಗಲಿ. ಸತ್ಯ ಪರೀಕ್ಷೆ ಮಾಡಿದ್ದೀವಿ. ಸತ್ಯ ಪರೀಕ್ಷೆ ಮಾಡಿ ಮುಂದೆ ಭಕ್ತಾದಿಗಳಿಗೆ ಎಲ್ಲ ರೀತಿಯೂ ಒಳ್ಳೆಯದಾಗಲಿ, ಎಲ್ಲ ಭಕ್ತಾದಿಗಳಿಗೂ ಒಳ್ಳೆಯದಾಗಲಿ ಅನ್ನೋ ಉದ್ದೇಶಕ್ಕೆ ನಾವು ಇವತ್ತು ಆಯಮ್ಮನ ಒಂದು ಸತ್ವ ಪರೀಕ್ಷೆಯನ್ನು ಮಾಡಿದ್ವಿ ಅಷ್ಟೇ. ಶುಕ್ರವಾರ, ಮಂಗಳವಾರ, ಭಾನುವಾರ ಪೂಜೆ ಇರ್ತದೆ. ಜನ ಬರ್ತಾರೆ, ಬಂದವ್ರಿಗೆ ಒಳ್ಳೆಯದಾಗುತ್ತೆ. ಆಯುರ್ವೇದಿಕ್ ಔಷಧಿಗಳು ಕೊಡ್ತೀರಿ. ಗ್ಯಾಂಗ್ರೀನು, ಉಳ್ಕಡ್ಡಿ, ಚರ್ಮಕಾಯಿಲೆ, ಶುಗರು, ಮೊಣಕಾಲು ನೋವುಗಳು, ಟೈರಾಯ್ಡು ಎಲ್ಲಕ್ಕೂ ಕೊಡ್ತೀವಿ. ಅವ್ರು ಸ್ವಲ್ಪ ಮಾಡೋರು, ಅದ್ರ ಮೇಲೆ ನಾನು ಹೊರಗಡೆ ಸ್ವಲ್ಪ ಕಲ್ಕೊಂಡು ಮಾಡ್ತಾಯಿದ್ದೆ. ಎಷ್ಟು ವರ್ಷದಿಂದ ಕೊಡ್ತಾಯಿದ್ದೀನಿ? ನಾನು ಮದುವೆ ಆಗ ಮುಂಚೆಯಿಂದ ಕೊಡ್ತಾಯಿದ್ದೀನಿ. ಗ್ಯಾಂಗ್ರೀನ್ ಕಾಲು ಕೊಳ್ತೋ ಇದ್ರೂ ನಾವು ರೆಡಿ ಮಾಡ್ತೀವಿ. ಈಗ ನಾವು ಸ್ಟಾರ್ಟ್ ಮಾಡಿರೋದು, ಇನ್ನು ಬರೋರಿಗೆ ಅನುಕೂಲ ಆಗ್ತದೆ ಅಂತ ನಂಬಿಕೆ ಇದೆ. ಈಗ ಇಲ್ಲಿ ಮಡಗಿರೋ ಗುರುತು ತೋರಿಸವಳೆ ತಾಯಿ, ಅನುಕೂಲ ಆಗ್ತದೆ ಅಂತ ಒಂದು ನಂಬಿಕೆ ಇದೆ.